ಅರಣ್ಯ ಇಲಾಖೆ ಮೀನಾಕ್ಷಿ ನಾಗಿ ಅವರ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಫೋರ್ಜರಿಯಾಗಿ ನೇಮಕಾತಿಗೆ ಆರ್ಡರ್ ಕಾಪಿ ಇಶ್ಯೂ ಮಾಡಿದ್ರು. ಅದಕ್ಕೇನು ಸಂಬಂಧಪಟ್ಟವರು ಅರಣ್ಯ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತಾರೆ. ಅದೆಲ್ಲ ಕ್ರಮ ತಗೊಳ್ತಾರೆ ಅವರು. ಅಲ್ಲ ಅವರು ಅಲ್ರಿ ಬಾಡಿಗೆ ಕೊಟ್ಟಿದ್ದಾರೆ. ನೀವು ಬಾಡಿಗೆ ಕೊಡ್ತೀರಾ? ಅದೇನು ಗೊತ್ತಿರುತ್ತೆ ಯಾರು ಏನು ಮಾಡ್ತಾರೆ ಅಂತ. ಪೂರ್ವಾಪರ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಕೇಳಿಯಪ್ಪ, ಸ್ವಲ್ಪ ಕೇಳಿ. ಪೂರ್ವಾಪರ ಯೋಚನೆ ಮಾಡೋದಕ್ಕೆ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಏನು ಮಾಡ್ತಾರೆ ಅಂತ. ಬಾಡಿಗೆ ಕೇಳ್ತಾರೆ, ಬಾಡಿಗೆ ಕಂಡೀಷನ್ ಇರುತ್ತೆ, ಬಾಡಿಗೆ ಎಷ್ಟು ಕೊಡಬೇಕು, ಆಮೇಲೆ ನಮಗೆ ಹೇಳ್ದಾಗ ಬಿಟ್ಟು ಕೊಡಬೇಕು, ಈ ಥರ ಏನೋ ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ ಹಾಕಿ ಕೊಡ್ತಾರೆ. ಅವರು ಕಾನೂನು ಬಾಹಿರವಾದಂಥ ಚಟುವಟಿಕೆಯನ್ನು ಆ ಸ್ಥಳದಲ್ಲಿ ಮಾಡಿದ್ದೇ ಆದರೆ ಅದಕ್ಕೆ ಸಂಬಂಧಪಟ್ಟವರು ಪೊಲೀಸ್ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಯಾರು ಸಂಬಂಧಪಟ್ಟವರು ಅವರು ಕ್ರಮ ತಗೊಳ್ತಾರೆ ಕಾನೂನು ಪ್ರಕಾರ. ಅದೆಲ್ಲ ಅವರು ಪರಿಶೀಲನೆ ಮಾಡ್ತಾರೆ. ಅವ್ರ ಕೆಲಸ, ಅದು ನಮ್ಮ ಕೆಲಸ ಅಲ್ಲ. ಆಮೇಲೆ ಸರ್ಕಾರ ಅದನ್ನು ಗಮನಿಸುತ್ತೆ. ಯಾರನ್ನಾಗಲಿ ರೀ, ನೀವೇ ಮಾಡೋದು ದೊಡ್ಡದು. ನೀವೇ ಅಲ್ವಾ ದೊಡ್ಡದು ಮಾಡೋದು. ಯಾಕೆ ಮಾಡ್ತೀರಾ ದೊಡ್ಡದು? ಏನು ನನಗೆ ಸಂಬಂಧ ಇದೆ ಅದು? ವೈ ಡು ಯು ಸೇ ಪರಮೇಶ್ವರ್ ಆಪ್ತ ಅಂತ ಯಾಕೆ ಹೇಳ್ತೀರಾ? ಅವ್ರು ಇರ್ಬೋದು ರೀ, 1,000 ಜನ ಇದ್ದಾರೆ ನಮ್ಗೆ ಆಪ್ತರು. ಏನು ಸಂಬಂಧ ಹೇಳಿಯಪ್ಪ? ಅಲ್ಲಲ್ಲ, ಅವ್ರು ಏನು ಸಂಬಂಧ ನನಗೆ ಹೇಳಿ. ಪರಮೇಶ್ವರ ಆಪ್ತರು ಅನ್ನೋದಕ್ಕೆ ಏನು ಸಂಬಂಧ? ಅಷ್ಟೇ. ಅದು ಯಾಕೆ ಬೇಕದು? ಅವನೇನಾರ ಕಾನೂನು ಬಾಹಿರವಾಗಿ ಮಾಡಿದರೆ ಅದನ್ನು ಹೈಲೈಟ್ ಮಾಡಿ, ಅದಕ್ಕೆ ನಾನು ಅಡ್ಡ ಬರಲ್ಲ. ಇನ್ನೂ ದೊಡ್ಡದಾಗ ಹಾಕಿ. ಆದರೆ ಇಲ್ಲ ಸಲ್ಲದ್ದು ಇದನ್ನೆಲ್ಲ ಯಾಕೆ ತರ್ತೀರಿ? ಪ್ಲೀಸ್ ಡೋಂಟ್ ಡೂ ದ್ಯಾಟ್. ನನ್ನ ನೇರವಾದ ಇನ್ವಾಲ್ವ್ಮೆಂಟ್ ಇದೆಯಾ ಹಾಕಿ, ನಾನೇನು ನಿಮ್ಮನ್ನು ಕೇಳೋಕ್ಕೆ ಬರಲ್ಲ. ಅಂಥವ್ರು ಸಾವಿರಾರು ಜನ ಇದ್ದಾರೆ ರೀ, ಲಕ್ಷಾಂತರ ಜನ ನನ್ನ ಫಾಲೋವರ್ಸ್ ಇದ್ದಾರೆ ರಾಜ್ಯದಲ್ಲಿ. ಅವರೆಲ್ಲ ಏನೋ ಮಾಡಿದರೆ ನಾನು ಜವಾಬ್ದಾರನ? ಅರೇ ಒಳ್ಳೆ ಕತೆ ಆಯ್ತಲ್ಲ ನಿಮ್ಮದು. ಯಾವುದನ್ನಾಗಿರಲಿ ಅಲ್ಲಲ್ಲ ಅಂತ ನೋಡಿ, ಸೆಲೆಕ್ಟಿವ್ ಆಗಿ ಪೊಲೀಸ್ ಇಲಾಖೆಯವರು ಹಂಗೆ ಮಾಡೋದಿಲ್ಲ. ಕಾನೂನಿದೆ, ಅವರಿಗೆ ಗೈಡ್ಲೈನ್ಸ್ ಇದೆ. ಅಲ್ಲಲ್ಲ, ಅವರಿಗೆ ನಿರ್ದಿಷ್ಟವಾದಂಥ ನಿಯಮಗಳಿದ್ದಾವೆ, ಕಾನೂನಿದೆ, ಅದೇ ಪ್ರಕಾರ ಮಾಡ್ತಾರೆ. ನಾನು ಹೇಳ್ದಂಗೆ ನೀವು ಹೇಳ್ದಂಗೆ ಮಾಡ್ತಾರೇನ್ರಿ? ಅದೆಲ್ಲ ಅರಣ್ಯ ಇಲಾಖೆಯವನವನು ಮಾಡ್ತಾನೆ. ಪರಮೇಶ್ವರ್ಗೆ ಏನು ಸಂಬಂಧ ಅದು? ಮತ್ತೆ ಕೇಳಪ್ಪ, ಸುಮ್ಮನೆ ಎಲ್ಲ ಮಾತಾಡಬೇಡಿ. ಇದ್ರೆ ನನಗೇನು ಸಂಬಂಧ? ಅವ್ರು ಸೇರಿಸಿ, ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರನ್ನ ಕೇಳಿ, ಪೊಲೀಸ್ನವ್ರನ್ನ ಕೇಳ್ರಿ. ಪೊಲೀಸ್ನವ್ರನ್ನ ಕೇಳಿ. ನೀವು ಆ ಇನ್ವೆಸ್ಟಿಗೇಷನ್ ಆಫೀಸರು? ಆರ್ ಯು ಎನ್ ಇನ್ವೆಸ್ಟಿಗೇಷನ್ ಆಫೀಸರ್? ಏನು ಕೇಳಬೇಕು? ಸುಮ್ಮನೆ ಮಾತಾಡಬಾರ್ದು. ನೋಡಪ್ಪ, ನೋಡ್ರಿ, ನಿಮಗೆ ಡೌಟ್ ಇದ್ರೆ ಕೇಳ್ರಿ ಅಲ್ಲಿ. ನಿಮಗೆ ಡೌಟ್ ಇದ್ರೆ ಅವ್ರನ್ನ ಕೇಳಿ. ಯಾಕೆ ಬಿಟ್ರಪ್ಪ ಅವ್ರ ಹೆಸರಿದೆ ಅಂತ ನಿಮಗೆ ಡೌಟ್ ಬರುತ್ತಲ್ವಾ? ಕೇಳಿ ಅವ್ರನ್ನ. ಇನ್ ವಾಟ್ ವೇ ಐ ಆಮ್ ಕನ್ಸರ್ನ್ ಅಷ್ಟೇ ನಾನು ಕೇಳೋದು. ನಿಮಗೆ ಡೌಟ್ ಬಂತ ಕೇಳ್ಕೊಳ್ಳಿ. ಯಾರು ಬೇಡ ಅಂತಾರೆ? ನಿಮ್ಮನ್ನು ನಾನು ಯಾಕೆ ಬೇಡ ಅಂತೀನಿ? ಕೇಳಿಯಪ್ಪ, ನೀವು ಯಾಕೆ ಅವ್ರ ಹೆಸರು ಬಿಟ್ರಿ, ಯಾಕೆ ಇದು ಮಾಡಿದ್ರಿ, ಅದನ್ನು ನೀವು ಅವ್ರ ಪೊಲೀಸ್ನವ್ರು ಕೇಳಿ. ಅವ್ರು ಹೇಳ್ತಾರೆ, ಸಮಜಾಯಿಸಿ ಕೊಡ್ತಾರೆ ಅಲ್ವಾ? ಅಲ್ಲಲ್ಲ, ಚೇ ನಾನು ತಂದಿದ್ದೀನಿ ಅಂತ ಹೇಳಿದ್ನೇನ್ರಿ? ಅಲ್ಲಲ್ಲ, ಫೇವರು ಬೇಡ, ಏನು ಬೇಡ. ನನಗೆ ಫೇವರ್ ಬೇಡವೇ ಬೇಡ. ನಿಮ್ಮ ಬೇಡಪ್ಪ, ಫೇವರ್ ಬೇಡ ಪ್ಲೀಸ್. ನಾನು ಅನವಶ್ಯಕವಾಗಿ ಡೋಂಟ್ ಡ್ರಾ ಮೈ ನೇಮ್ ಅಷ್ಟೇ. ನನ್ನ ರಿಕ್ವೆಸ್ಟು ಎಲ್ಲ ನನ್ನ ರಿಕ್ವೆಸ್ಟ್ ನಿಮಗೆ. ಅನವಶ್ಯಕವಾಗಿ ಇದ್ರೆ ತಾನೇ. ಯಾರು ಇಲ್ಲ ನಾನು ಬೇಡ ಅಂತೀನ? ಇದ್ರೆ ನಾನೇನು ಬೇಡ ಅಂತೀನ? ಯಾಕೆ ಬೇಕು? ಸಂಬಂಧ ಇದ್ದರೆ ಆಪ್ತರದು ಹೇಳಿ. ಈಗ
ಪಾವಗಡದಲ್ಲಿ ಸಹಾಯಕ ನಿರ್ದೇಶಕರೊಬ್ಬರು ಆತ್ಮಹತ್ಯೆ ಮಾಡ್ಕೊಂಡವ್ರು ವಿಡಿಯೋ ಮಾಡಿ, ಆದರೆ ಆ ಪ್ರಕರಣದಲ್ಲಿ ಜೆ.ಡಿ. ಕೃಷ್ಣಪ್ಪ ಅವರು ಇಲ್ಲಿವರೆಗೂ ಬಂಧನ ಆಗಿಲ್ಲ. ಅದ್ರ ಬಗ್ಗೆ ಅದು ಅವ್ರು ಮಾಡ್ತಾರೆ ಪೊಲೀಸ್ನವರು, ಅವ್ರಿಗೆ ಏನೇನು ಮಾಹಿತಿಗಳು ಸಿಗ್ತವೆ ನೋಡಿ. ಒಂದು ಹೇಳ್ತೀನಿ ಕೇಳಿ, ಮೇಲ್ನೋಟಕ್ಕೆ ನಮಗೇನು ಕಾಣಿಸುತ್ತೆ ಅದು ಕಾನೂನಿನ ಚೌಕಟ್ಟಿನಲ್ಲೂ ಇರಬೇಕು. ನಮಗೇನೋ ಒಂಥರ ಕಾಣಿಸುತ್ತೆ, ಹೌದಪ್ಪ ಏನೋ ಒಂದು ನಮ್ಮ ಕಣ್ಣಿಗೆ ಬೀಳೋದೇನೋ, ಅದೇ ಸತ್ಯ ಆಗೋದಿಲ್ಲ. ಸತ್ಯಾನ್ವೇಷಣೆ ಅವ್ರು ಮಾಡ್ತಾರೆ ಪೊಲೀಸ್ನವರು. ಮಾಡಲಿಲ್ಲ ಅಂದರೆ ನಾವು ಅವ್ರ ಮೇಲೆ ರಾಜ್ಯ ಮಟ್ಟದಿಂದ ನಾವು ಅವ್ರು ಕೇಳ್ತೀವಿ. ಆ್ಯಸ್ ಎ ಹೋಮ್ ಮಿನಿಸ್ಟರ್ ಐ ಲಾಸ್ಟ್ ದಿ ಡೈರೆಕ್ಟರ್ ಜನರಲ್, ಐ ಲಾಸ್ಟ್ ದಿ ಇನ್ಚಾರ್ಜ್ ಆಫೀಸರ್, ಐ ಲಾಸ್ಟ್ ಐ ವಿಲ್ ನಾಟ್ ಆಸ್ಕ್ ದಿ ಎಸ್ ಪಿ ನಾನು ನಮ್ಮ ಜಿಲ್ಲೆ ಅಂತ ಹೇಳಿ ನಾನು ಎಸ್ ಪಿ ಕೇಳಲ್ಲ, ನಾನು ಅಲ್ಲಿ ಡಿ ಜಿ ಕೇಳ್ತೀನಿ. ಸೀನಿಯರ್ ಆಫೀಸರ್ ಟಾಪ್ ಮೋಸ್ಟ್ ಆಫೀಸರ್ ಯಾರಿದ್ದಾರೆ ಅವ್ರಿಗೆ ಕೇಳ್ತೀನಿ, ಏನ್ರಿ ಇಂಥ ಘಟನೆ ಆಗಿದೆ, ಏನು ನಿಮಗೆ ನನಗೆ ವರದಿ ಬರುತ್ತೆ, ನನಗೆ ರಿಪೋರ್ಟ್ ಬರುತ್ತೆ. ಆ ಬಂದಂಥ ಸಂದರ್ಭದಲ್ಲಿ ಒಂದು ವೇಳೆ ಅವರು ತಪ್ಪು ಮಾಡಿದರೆ ಅಥವಾ ನಮಗೆ ರಿಪೋರ್ಟೇ ಮಾಡದೇ ಇದ್ದರೆ ಕೇಳ್ತೀನಿ.